ನೋಡಿ ಸರ್, ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಬಾರಾ ಕಮಾನ್ ಆದಿಲ್ ಶಾ ಕಟ್ಟಿರುವ ಆದಿಲ್ ಶಾದ ಮಗನು ಕಟ್ಟಿರುವ ಬಾರಾ ಕಮಾನ್ ನೋಡೋಕ್ಕೆ ಬಂದಿರೋದು. ಬಾರಾ ಕಮಾನ್ ಇದು ಸುಪ್ರಸಿದ್ಧ. ಇದರ ಮೇಲೆ 12 ಸಲ ಕಟ್ಟಬಹುದಿತ್ತು, ಆದರೆ ಅವ್ರ ತಂದೆ ಸಮಸ್ಯೆಯಿಂದಾಗಿ ಕಟ್ಟೋಕ್ಕಾಗಲಿಲ್ಲ. ಮಗನು ಹೋದ ಹಳ್ಳ ಹಿಡ್ಕೊಂಡು. ಏನು ಮಾಡೋದು ನೋಡಿ. ಬಾರಾ ಕಮಾನ್ 12 ಗೋಡೆಗಳಿಂದ ಕಟ್ಟಿರುವ ಕಮಾನ್. 12 ಗೋಡೆಗಳಿಲ್ಲ, 12ರಿಂದ ಇದು ಆಗ್ಬೋದಿತ್ತು ಸರಿಯಾಗಿ. ಚಲೋ ಒಂದು ಕ್ಯಾಮ್ರಾ ತೊಗೊಂಡು ಬರ್ಬೇಕು ಮಾದೇಶ. ಮೊಬೈಲ್ ರೇಟಿಂಗ್ ಕ್ಯಾಮ್ರಾನೇ ಬಂದುಬಿಡ್ತದೆ. ಚಪ್ಪಲ್ ತೆಗಿಯೋದ್ರಿ ಇಲ್ಲ, ಇಲ್ಲಿಂದ ಇಲ್ಲ, ರಿಕ್ಷಾಕ್ಕೆ ಹೋಗಿ ಸುಮ್ಮನೆ 20 ರೂಪಾಯಿ ಕೊಟ್ಟರೆ ಒಯ್ದು ಬಿಡ್ತಾರೆ ರೂಮಿಂದ. ಯಾಕಂದರೆ ಬಿಸಿಲಲ್ಲ ಸಿಕ್ಕಾಪಟ್ಟೆ. ಬಿಸಿಲಿನೊಳಗೆ ಇದು ನಮ್ಮ ಬಿಜಾಪುರ ಬಿಸಿಲು ಅಂತಂದ್ರೆ ಒಂಥರ. ಇದು ಆದಿಲ್ ಶಾನ್ ಮಗ ಕಟ್ಸಿದ್ದು. ಅವ್ನ ಮಗ ಕಟ್ಸಿದ್ದು ಏನಾಗಿತ್ತು ಸರ, ಅವ್ನ ಮಗ ನನಗಿಂತ ಜಾಸ್ತಿ ಬೆಳಿತಾನೆ ಅಂತೇಳಿ ಅವ್ರ ಅಪ್ಪನೇ ಅವನಿಗೆ ಸಾಯಿಸ್ಬಿಟ್ಟ. ಇನ್ಕಂಪ್ಲೀಟ್ ಅದೇ ಸರ್. ಇದು ಒಂದು ಸಲ ಕಟ್ಟಿದ್ದಾರೆ, ಇದ್ರ ಮೇಲೆ 12 ಸಲ ಏನೋ ಕಟ್ಟಬಹುದಿತ್ತು. ಹೀಗಿತ್ತು ಅವ್ನು. ಈ ನೆರಳು ಡೈರೆಕ್ಟ್ ಗೋಳ್ಗುಮ್ಮಟ ಮೇಲೆ ಬೀಳ್ಬೇಕಂತೇಳಿ ಅವ್ರ ಮಗ ಆಸೆ ಪಟ್ಟಿದ್ದು. ಆದರೆ ಅವ್ರ ತಂದೆ ಏನು ಮಾಡ್ದ, ನನಗಿಂತ ನನ್ನ ಮಗನೇ ಜಾಸ್ತಿ ಆದತ್ತೇಳಿ ಅವನಿಗೆ ಇದು ಮಾಡಿಬಿಟ್ಟ ಮಗನಿಗೆ. ಅದು ಏನು ಮಾಡೋದು. ನೋಡು ಮಾದೇಶ, ಬಾರಾ ಕಮಾನ್ ನೋಡು. ಬಾರಾ ಕಮಾನ್ ಆದಿಲ್ ಶಾನ ಮಗನು ಕಟ್ಟಿಸಿದ ಇದು ಬಾರಾ ಕಮಾನ್. ಅವನಿದು ಗೋರಿ. ಮಾದೇಶ ಬಾ. ಹೌದು ಅಂಕಲ್ ಹೋದ್ರ ಅಮೇರಿಕಾದವ್ರಿಗೆ ಫೋಟೋ ತೆಗ. ಅರೇ ಅದೇ ಮಾಡೋದು. ಹಾಂ, ಇವು ನಾವು ಕಟ್ಟೋಣತಿ. ಒಂದೊಂದು ಕಲ್ಲು ಎತ್ತಕಾಗ್ತದೇನು ಹಳಿ ಮಂದಿ ಮತ್ತು ನಮ್ದು. ಇದು ಜೇಡಿ ಮಣ್ಣು ಮತ್ತು ಅದು ಇದು ಮಿಕ್ಸ್. ಅದು ಮಣ್ಣು ಇದು ಇದು ಇರುತ್ತಲ್ಲ. ಹಾಂ, ಮೊದಲೇ ಈಗೇನು ಸಿಮೆಂಟ್ ಉಪಯೋಗಿಲ್ಲ ಸರ್.